ನೋಡ್ತೀವಿ ಸರ್. ಈಗ ಲಕ್ಷಾಂತರಗಳನ್ನು ಜನಗಳದಲ್ಲೂ ಜಿಲ್ಲೆಯಲ್ಲಿ ಅವ್ರು ಎಲ್ಲರಲ್ಲೂ ಇದಾಗಿದೆ, ಏನೋ ಮೆಸೇಜ್ ಇರ್ಬೋದು, ಮತ್ತೊಂದಾಗಿದೆ. ಎಲ್ಲರನ್ನೂ ಕೂಡ ಇದು ಮಾಡಬೇಕಿತ್ತಲ್ಲ ಸರ್. ಯಾಕೆ ಬರೀ 200 ಜನ, ಮೊದಲು 39 ಜನ ಯಾಕೆ ಆಯ್ಕೆ ಮಾಡಿದ್ದಾರೆ ಸರ್? ಅದು ನಮ್ಮ ಪಕ್ಷದ ಮುಖಂಡರನ್ನ ಯಾಕೆ ಆಯ್ಕೆ ಮಾಡಿದ್ರು ಸರ್? ಪ್ರಮುಖರನ್ನ ಅದು ಪ್ರಭಾವಿಗಳು ಯಾರ್ಯಾರಿದ್ರು, ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರಲ್ಲ, ಪೆನ್ ಡ್ರೈವ್ನ ಏನು ಹಂಚಿಕೆ ಮಾಡಿದಾರಲ್ಲ, ಅವ್ರನ್ನ ಯಾಕೆ ಈ ಚಾರ್ಜ್ ಶೀಟಲ್ಲಿ ಸೇರಿಸಿಲ್ಲ ಸರ್? ನಿಮಗೆ ಗೊತ್ತಿದೆ, ಲೋಕಸಭೆ ಚುನಾವಣೆಗೆ ಯಾರು ಗೆರ್ಲಿಕ್ಕೆ ಕಾರಣ ಅವರೇ ಇದು ಅಂತ ಹೇಳ್ತೀವಿ. ಈಗ ನನಗೆ ಕೇಳೋದಕ್ಕಿಂತ A1 ನವೀನ್ ಇದನ್ನ ಸರ್, ಅವ್ರನ್ನ ಮಂಪರ್ ಪರೀಕ್ಷೆ ಇರುವುದು, ಹಲವಾರು ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಅವನ್ನ ತನಿಖೆ ಮಾಡಿದ್ರೆ ಸತ್ಯತೆ ಯಾರು ಇದನ್ನಿಗೆ ಒಳಗೆ ಭಾಗಿಯಾಗಿದ್ದಾರೆ ಗೊತ್ತಾಗುತ್ತಲ್ಲ ಅದನ್ನ ಸರ್. ನಾನು ಅದು ಕಾನೂನಿನ ಇದರಲ್ಲಿದ್ದಾಗ ನಾನು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಾನು ಯಾರ ಹೆಸರು ಹೇಳೋಕ್ಕಾಗಲ್ಲ ಸರ್, ಅದು ಹೇಳೋದು ತಪ್ಪಾಗುತ್ತೆ. ಕಾನೂನಿನ ಹೋರಾಟ ಮಾಡ್ತೀವಿ ಸರ್. ಉದ್ದೇಶವಾಗಿ ಬಿಟ್ಟಾರ ಸರ್. ಯಾರು ಈಗ ಸರ್ ಈಗ ಪ್ರಾಮಾಣಿಕವಾಗಿ ಸರ್, ಈಗ ನಾವು ಸ್ಥಳೀಯರು ಸರ್, ಇಲ್ಲಿ ತಮಗೆ ಗೊತ್ತಿದೆ, ಇದು ನಮ್ಮ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಏನು ಚುನಾವಣೆ ಸಂದರ್ಭದಲ್ಲಿ, ಏನು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಪೆನ್ ಡ್ರೈವ್ ಹಂಚಿರೋದು ನಮಗೆ ಯಾರ್ಯಾರು ಅಂತ ನನಗೆಲ್ಲ ಸಹಜವಾಗಿ ಹಾಸನ ಜಿಲ್ಲೆ ಜನಗಳಿಗೆ ಗೊತ್ತಿದೆ, ಯಾರ್ಯಾರು ಕೈ ಬಿಟ್ಟಿದ್ದಾರೆ ಅಂತ. ಹಾಗಾಗಿ ನಾವು ಕೇಳ್ತಾ ಇರೋದು, ಯಾಕೆ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅದು ಯಾವುದೂ ಇಲ್ಲ ಸರ್. ಪೆನ್ ಡ್ರೈವು ಸರ್, ಇದು ಸತ್ಯಕ್ಕೆ ದೂರ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನೋ ಒಂದು ಕಡೆ ತನಿಖೆನ ಮತ್ತು ಇದನ್ನ ಏನೋ ಒಂದು ಪೆನ್ ಡ್ರೈವ್ ವಿಚಾರ ಇದೆ, ಆ ವಿಚಾರನ ದಿಕ್ತಪ್ಪಿಸಲಿಕ್ಕೆ ನಮ್ಮ ಪಕ್ಷದವರೇ ಪೆನ್ ಡ್ರೈವ್ ವಿಚಾರ ನಮ್ಮ ಪಕ್ಷದವರೇ ಇದು ಮಾಡ್ತೀರಿ ಅಂತ 100ಕ್ಕೆ 100 ಇದು ಸತ್ಯವಾದಂಥ ದೂರ ಇರೋದು. ಯಾವುದು ಕೂಡ ಸತ್ಯ ಅಲ್ಲ ಇದರಲ್ಲಿ. ಇದನ್ನ ಏನೋ ಒಂದು ಕಡೆ ಖಂಡಿತ ಪಕ್ಷದಲ್ಲಿ ಯಾವುದು ಕೂಡ ಒಡಕು ಉಂಟು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಹೇಳ್ತಿರೋದು ತನಿಖೆನ ದಿಕ್ತಪ್ಪಿಸಲಿಕ್ಕೆ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸರ್, ಅಷ್ಟೇ. ಪಕ್ಷಕ್ಕೆ ಯಾವುದು ಕೂಡ ಇದು ತೊಂದರೆ ಆಗಲ್ಲ. ಆಮೇಲೆ ನಾನು ತಮ್ಮ ಮುಖಾಂತರ ಅದನ್ನು ಹೇಳಿದೆ, ಪಕ್ಷದ ಮುಖಂಡರಿರ್ಬೋದು ಮತ್ತು ಏನು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿ ಏನು ನಮ್ಮ ಪಕ್ಷದವರು ಭಾಗಿಯಾಗಿದ್ದಾರೆ, ಅವರು ಕೂಡ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತಾನೆ, ತಾವು ಯಾರು ಕೂಡ ಧೈರ್ಯಗಿಡೋದು ಬೇಡ. ತಮ್ಮಗಳ ಜೊತೆ ಪಕ್ಷ ಮತ್ತು ನಾನು ಕೂಡ ಒಬ್ಬ ಶಾಸಕನಾಗಿ ತಮ್ಮಗಳ ಜೊತೆ ಇದ್ದು ಹೋರಾಟವನ್ನು, ಕಾನೂನಿನ ಹೋರಾಟವನ್ನು ಮಾಡೋಣ ಅಂತ ತಮ್ಮ ಸರ್ ಹೇಳ್ತಾ ಇಲ್ಲ ಸರ್. ಈಗ ಸರ್, ಈಗ ಶಾಸಕರ ಸಂಬಂಧಿನೇ ಸೇರಿಸಿದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಷ ಮತ್ತು ನಮ್ಮ ಕುಟುಂಬನ ಇದು ಮಾಡ್ತಾ ಇದ್ರೆ ಈ ತರ ಒಂದು ದಿಕ್ತಪ್ಪಿಸಕ್ಕೆ ಅದನ್ನ ಸರ್, ಚಾರ್ಜ್ ಶೀಟು ನೆನ್ನೆ ಸಿಗ್ಲಿಲ್ಲ, ಇವತ್ತು ತಗೊಂತೀವಿ, ಚಾರ್ಜ್ ಶೀಟ್ನ ತಗೋತೀವಿ. ಕಾನೂನಿನ ಹೋರಾಟ ಏನು ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ಅದನ್ನ ಈಗ ನಾನು ಒಬ್ಬರ ಹೆಸರು ಹೇಳಿದೆ, ಇನ್ನೂ 10-12 ಜನ ನಮ್ಮ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ. ಅದು ಬಹಳ ಪ್ರಾಮಾಣಿಕವಾಗಿ ಸುಮಾರು ಜನ ಇದ್ದಾರೆ ಸರ್ ಇದ್ರೊಳಗೆ. ಸುಮಾರು ಜನ ಇದ್ದಾರೆ ಸರ್. ಮಂಜು ಅಂತಿದ್ದಾರೆ, ಏನು ನಮ್ಮ ಇವರು ಬಾಲಸುಬ್ರಹ್ಮಣ್ಯಂ, ಜಯಸೂರ್ಯ ಅಂತಿದ್ದಾನೆ, ಆಮೇಲೆ ನಮ್ಮ ಹರೀಶ್ ಅಂತ ಹಲವಾರು ಜನ ಇದ್ದಾರೆ ಇದರಲ್ಲಿ. ಆಮೇಲೆ ತೇಜಸ್ ಅಂತ ಹುಡುಗ ಇದ್ದಾರೆ, ಹಲವಾರು ಜನ ಇದ್ದಾರೆ. ಅವರೆಲ್ಲ ಭಾಳ ಪ್ರಾಮಾಣಿಕರು, ಪಕ್ಷಕ್ಕೆ ನಿಷ್ಠೆಯಾಗಿದ್ದವರು. ಅವರೆಲ್ಲ ಯಾವುದು ಕೂಡ ಮಾಡಿಲ್ಲ. ಚಾರ್ಜ್ ಶೀಟ್ ತೊಗೊಂಡು ಅದನ್ನು ಕಾನೂನಿನ ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ತರ್ತೀವಿ ಸರ್, ತರ್ತೀವಿ. ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದಾಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಬಂದೆ. ಇವತ್ತು ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡೋಕೆ ಮಾಡ್ತೀವಿ ಸರ್. ಸರ್ 200 ಜನ ಕರೆದಿದ್ರು ಎಲ್ಲರನ್ನು. ಇವರು ಹೋಗಿ ಬಂದಿದ್ರು, ಏನು ಹೇಳಿಲ್ಲ, ಏನು ಮಾತಾಡ್ಸಿ ಕಳಿಸಿದ್ರು ಅಷ್ಟೇ. ಎಲ್ಲರನ್ನೂ ಅಷ್ಟೇ ಮಾತಾಡಿಸಿ ಎಲ್ಲರೂ ಕಳಿಸಿದ್ರು ಬಿಟ್ಟರೆ ಮತ್ತೇನು ಗೊತ್ತಿರಲಿಲ್ಲ. ಇವತ್ತು ಏಕಾಏಕಿ ನನ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ನೋಡ್ತೀವಿ ಸರ್. ಅದನ್ನ ನೀವು ಪೆನ್ ಡ್ರೈವ್ ಹಂಚಿಕೆ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ವಿಡಿಯೋ ಇದನ್ನ ಮಾತಾಡೋಣ, ಅದನ್ನ ಕಾನೂನು ಹೋರಾಟ ಮಾಡೋಣ. ಇಲ್ಲ ನೋಡಿದೆ ಶೇರ್ ಮಾಡಿದ್ರಂತೆ. ಈಗ ನಾನು ಕೇಳ್ತಾ ಇರೋದೇನು, ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರಲ್ಲ, ಅವ್ರಿಗೇನು ಶಿಕ್ಷೆ ಆಗ್ಬೇಕು? ಅವ್ರಿಗೆ ಶಿಕ್ಷೆನೇ ಆಗಿಲ್ವಲ್ಲ.
ಅವ್ರಿಗೆ ಈ ಕೇಸಲ್ಲಿ ಸೇರ್ಸೇ ಇಲ್ವಲ್ಲ ಅವ್ರನ್ನ. ಈ ಕೇಸ್ಗೆ ಏನು ಕೇಸ್ ಇದೆ, 39 ಜನ ಸೇರಿಸಿ ಇರಲ್ಲ. ಪೆನ್ ಡ್ರೈವ್ ಹಂಚಿಕೆ ಮಾಡಿರೋದು ಚುನಾವಣೆ ಟೈಮಲ್ಲಿ ಅವ್ರನ್ನ ಸೇರ್ಸೇ ಇಲ್ವಲ್ಲ ಇದನ್ನ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಸರ್. ಯಾರು ಲೋಕಸಭಾ ಚುನಾವಣೆಗೆ ಯಾರು ಹೋರಾಟ ಮಾಡಿದರೆ ಅವ್ರು ಅನುಕೂಲ ಮಾಡಿದ್ರೆ ಅವರು ಸೇರಿಸ್ತೀರ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಅದು ಇಂದು ವೈಯಕ್ತಿಕವಾಗಿ ನಾನು ನಿಮ್ಮ ಹೆಸರು ಅಥವಾ ಇವ್ರ ಹೆಸರು ಹೇಳೋಕ್ಕಾಗ ಬರಲ್ಲ ಸರ್. ಸರ್ ಸರ್ ಯಾರ್ಯಾರು ಪ್ರಭಾವಿಗಳು ಹೆಸರು ಸೇರಿಸಿಲ್ಲ ಅವರು ವಿರುದ್ಧವಾಗಿ ಅವ್ರಿಗೆ ಸೇರಿಸ್ಬೇಕು ಅಂತಲೂ ಇದೆ. ಮತ್ತು ಅಮಾಯಕರನ್ನ ಏನು ಸೇರ್ಪಡೆ ಮಾಡಿದರೆ ಅವ್ರ ಪರವೂ ಕೂಡ ನಮ್ದು ಹೋರಾಟ ಇದೆ ಸರ್. ಅದು ಗೊತ್ತಲ್ಲ, ಅದನ್ನ ಹೇಳಿದಲ್ಲ ಸರ್. ಈಗ A1 ನವೀನ್ ಅಂತಿದೆ, A2 ಕಾರ್ತಿಕ್ ಅಂತಿದೆ, A3 A4 ಯಾರು ಅಂತ ತಾವು ಕೇಳಬೇಕಲ್ಲ ಸರ್. ಪೊಲೀಸ್ ಇವ್ರಿಗೆ SIT ಅವ್ರಿಗೆ ಮತ್ತು ಯಾರ್ಯಾರು ಮಾಡಿದ್ದಾರೆ ಪೊಲೀಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. A3 A4 ಯಾರು ಇದನ್ನ ನೋಡಿದ್ರೆ ತಾವು? A3 A4 ಆಮೇಲೆ A8 ಬಿಟ್ರೆ A17 ತನಕ ಯಾರ್ದು ಇಲ್ಲ ಹೆಸರು. ಇದನ್ನ ಯಾಕೆ ಕೈ ಬಿಟ್ಟಿದ್ದಾರೆ? ಮತ್ತೆ 17 21 ತನಕ ಇಲ್ಲ. ಇದು ಏನಾಗಿದೆ ಸರ್? ಅವ್ರವ್ರಿಗೆ ಯಾರ್ಯಾರು ಬೇಕು ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಸೇರಿಸಿಯಾರಲ್ಲ ಸರ್. ಈಗ ಕಾನೂನು ಸುವ್ಯವಸ್ಥೆ ತಾವೇ ನೋಡ್ತಾ ಇದ್ದೀರಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಇದು ಹಾಳಾಗೋಗಿದೆ ಅಂತ ತಮಗೆ ಗೊತ್ತಿದೆ. ಪ್ರತಿನಿತ್ಯ ಕೊಲೆಗಳಿರ್ಬೋದು ಮತ್ತು ಏನು ಗಾಂಜಾ ವಿಚಾರದಲ್ಲಿರ್ಬೋದು ಯಥೇಚ್ಛಾಗಿ ಹೋಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ. ತಾವೇ ನೋಡ್ತಾ ಇರೋ ದಿನನಿತ್ಯ ನೋಡ್ತಾ ಇರೋ ತಾವೇನೆ. ಥ್ಯಾಂಕ್ ಯು ಸರ್. ಮಾತಾಡ್ತೀವಿ ಸರ್. ಚಾರ್ಜ್ ಶೀಟ್ ತಗೊಂಡು ಏನೇನು ಕೇಸ್ ಯಾವ ಥರ ಮಾಡಿದೆ ಅಂತ ನೋಡಿ ವರಿಷ್ಠರ ಜೊತೆ ರೇವಣ್ಣ ಸಾಹೇಬ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕಾನೂನು ಹೋರಾಟ ಮಾಡ್ತೀವಿ ಸರ್. ಎಲ್ಲ ಫೋನ್ ಮಾಡ್ತಾ ಇದ್ರಿ ಸರ್. ಎಲ್ಲರೂ ಫೋನ್ ಮಾಡಿ ಭಾಳ ನೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಇದಕ್ಕೆ ನಮಗೆ ಸಂಬಂಧವೇ ಇಲ್ಲ, ನಮ್ಮನ್ನು ಕೇಸ್ ಮಾಡಿದಂತಲೇ ಫೋನ್ ಮಾಡಿದ್ರು ನೆನ್ನೆ ಮೊನ್ನೆಯಿಂದ. ಧೈರ್ಯವಾಗಿರಿ, ಅದೇನು ಆಗಲ್ಲ, ನಾವು ಮಾತಾಡ್ತೀವಿ, ಕಾನೂನು ಹೋರಾಟ ಮಾಡೋಣ. ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಾವ್ಯಾಕೆ ಭಯ ಪಡಬೇಕು? ಪೆನ್ ಡ್ರೈವ್ ಹಂಚಿಕೆ ಮಾಡಿ ವಿಡಿಯೋನೆಲ್ಲ ವೈರಲ್ ಮಾಡಿರೋರಿಗೆ ಅವರು ಇದು ಮಾಡಿಲ್ಲ, ಅವರೇ ಆರಾಮಾಗಿದ್ದಾರೆ, ನೀವು ಯಾಕೆ ಧೈರ್ಯವಾಗಿರಿ ಅಂತ ಧೈರ್ಯ ತುಂಬಿದೆ ಸರ್. ಹೌದು ಸರ್, ಬಿಡಿ, ಅದು ಚರ್ಚೆ ಮಾಡೋದು ಬೇಡ ಸರ್. ಸರ್, ನಮ್ಮ ರೇವಣ್ಣರ ಸಂಬಂಧ, ದೇವೇಗೌಡರು ಮತ್ತು ನಮ್ಮ ಕುಟುಂಬಗಿರ ಸಂಬಂಧ ಭಾಳ ಗಟ್ಟಿಯಾಗಿದೆ. ಅದು ಇವತ್ತಿನಲ್ಲ, 83ರಿಂದ ನಮ್ಮ ತಂದೆ ಮೊದಲನೇ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಕೌನ್ಸಿಲರ್ ಏನು ಎಲೆಕ್ಷನ್ ನಗರಸಭೆ ಚುನಾವಣೆಯನ್ನು ಎದುರಿಸಿದಾಗ ಸನ್ಮಾನ್ಯ ದೇವೇಗೌಡರು PWD ಮಿನಿಸ್ಟ್ರು, ಆಗಲಿಂದ ಪಕ್ಷಕ್ಕೆ ಸೇರ್ಪಡೆಯಾಗಿ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಗರಸಭೆ ಅಧ್ಯಕ್ಷರಾಗಿ ಸತತವಾಗಿ 94ರಿಂದ ನಮ್ಮ ತಂದೆ ಮೇಲೆ ಇಟ್ಟಿರೋಂಥ ಪ್ರೀತಿ, ದೇವೇಗೌಡರು ಮತ್ತು ಚೆನ್ನಮ್ಮನವರು ನಮ್ಮ ಕುಟುಂಬದ ಬಗ್ಗೆ ಮತ್ತು ರೇವಣ್ಣವರು ಇಟ್ಟಿರೋಂಥ ನಮ್ಮ ಬಗ್ಗೆ ಕುಟುಂಬದ ಬಗ್ಗೆ ಇಟ್ಟಿರೋಂಥ ಪ್ರೀತಿ ವಿಶ್ವಾಸ ಖಂಡಿತವಾಗ್ಲೂ ಯಾರ ಕೈಲಿಂದ ಅದು ಆಗಲ್ಲ. ಕುಮಾರಣ್ಣವರು ಕೂಡ ನನ್ನ ಮೇಲೆ ಒಂದಿಟ್ಟಿರೋಂಥ ಪ್ರೀತಿ ವಿಶ್ವಾಸ ಅದು ಯಾವುದು ಕೂಡ ಮುಂದುವರ್ಸೋಕ್ಕಾಗಲ್ಲ. ರೇವಣ್ಣ ಸಾಹೇಬ್ರಿಗೆ ಗೊತ್ತು ನನ್ನ ವಿಚಾರದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋಂಥದ್ದು ಯಾರು, ವಿಡಿಯೋ ಮಾಡಿರೋಂಥದ್ದು ಯಾರು ಅಂತ. ಯಾಕೆಂದರೆ ಆ ಕೀಳುಮಟ್ಟಕ್ಕೆ ರಾಜಕಾರಣ ನಮ್ಮ ಹಿಂದೆಂದೂ ನಮ್ಮ ತಂದೆ ಕೂಡ ನಮ್ಗೆ ಹೇಳ್ಕೊಟ್ಟಿಲ್ಲ, ನಾವು ಕೂಡ ಮಾಡಿಲ್ಲ ಸರ್. ಹಾಗಾಗಿ ಎಲ್ಲ ಒಂದು ಕಡೆ ನಮಗೂ ಮನಸ್ಸಿಗೆ ನೋವಾಯಿತು. ಯಾಕೆಂದರೆ ಸಂಬಂಧಿ ಹಾಕಿ ನನ್ನ ಮತ್ತು ಇನ್ನೊಬ್ಬರು ಬೂನಹಳ್ಳಿ ಮಂಜು ಅಂತ ತಮಗೆಲ್ಲ ಗೊತ್ತಿರಬೇಕು, ಅದನ್ನು ಒಂದು ಫೋಟೋ ಹಾಕಿದ್ರು ಇದರಲ್ಲಿ. ಭಾಳ ಮನಸ್ಸಿಗೆ ನೋವಾಯ್ತು. ಯಾಕೆಂದರೆ ಮಂಜು ಅಂತ ಹುಡುಗ ಭಾಳ ಪ್ರಾಮಾಣಿಕ, ಪಕ್ಷಕ್ಕೆ ತುಂಬ ಪ್ರಾಮಾಣಿಕ. ಇವತ್ತು ನಾವು ಹೇಗಿದ್ದೀವಿ ಪಕ್ಷಕ್ಕೆ ಅದಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಪ್ರಾಮಾಣಿಕ ಮಂಜು ಅಂತ. ಪೇಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಪಾಪ ಹುಡುಗ. ಹಾಗೆ ಅವ್ರದ್ದೆಲ್ಲ ಅವನಿಗೂ ಕೂಡ ಭಾಳ ಮನಸ್ಸಿಗೆ ನೋವಾಗಿದೆ ಅವನಿಗೂ ಕೂಡ. ಹಾಗಾಗಿ ಅಂಥ ವಿಚಾರಕ್ಕೆ ನಮ್ಮ ಪಕ್ಷದ ಮುಖಂಡರಿರ್ಬೋದು, ಕಾರ್ಯಕರ್ತರು ಯಾರು ಕೂಡ ಇಂಥ ಕೆಲಸ ಮಾಡಿಲ್ಲ. ತಾವು ಹೇಳ್ದಂಗೆ ಏನೋ ಒಂದು ಕಡೆ ತನಿಖೆನ ತಪ್ಪಿಸೋಕ್ಕಿರ್ಬೋದು, ಮತ್ತು ತಾವು ಹೇಳ್ದಂಗೆ ನಮ್ಮ ಕುಟುಂಬದ ವಿಚಾರಕ್ಕೆ ಮತ್ತು ರೇವಣ್ಣವ್ರ ಸಂಬಂಧ ಹಾಳು ಮಾಡ್ಲಿಕ್ಕಿರ್ಬೋದು, ಮಾಡಿರ್ಬೋದು. ಬಟ್ ಅದು ಯಾವುದು ಕೂಡ ಆಗಲ್ಲ ಸರ್. ಅದು ತಮ್ಗಾಗಲೇ ಹೇಳಿದೆ. ಖಂಡಿತ ಮಾಡ್ತೀವಿ ಸರ್ ತನಿಖೆ. ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಸರ್. SIT ಅವ್ರ ಮೇಲೆ ಮಾಡ್ತೀವಿ ಸರ್. SIT ಅವ್ರ ಸಂಪೂರ್ಣ ಕಾರಣ ಈ ವಿಚಾರಕ್ಕೆಲ್ಲ ಸರ್.